ಇದರಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಬಳ್ಳಿಗಳು ಕಾಣುತ್ತೆ. ಅಂದ್ರೆ ಇದು ನಾಗಬನ. ಒಂದು ನಾಗಬನ ಈ ಬನದಲ್ಲೇ ಇರಬೇಕು, ಪ್ರಕೃತಿ ದತ್ತವಾಗಿ ಇರಬೇಕು ಅಲ್ವಾ? ಈ ನಾಗಬನ, ನಾಗನ ಕಲ್ಲು ಸುಮಾರು ಒಂದು 100-200 ವರ್ಷ ಹಿಂದೆ ಹಾಕಿರ್ಬೋದು. ಮೊದಲು ಬಳಪಕಲ್ನಲ್ಲಿ ನಾಗನ ಚಿತ್ರ ಒಂದು ರೇಖೆ ತರ ಕಾಣ್ತಿತ್ತು. ಬನ ಇರ್ಬೇಕಾದದ್ದು ಹೀಗೆ ಇರ್ಬೇಕು. ಇಲ್ಲೇ ನಾವು ನೋಡ್ತೇವೆ. ಇನ್ನು ನೀವು ಸುಮಾರು ಹೊತ್ತಿದ್ರೆ ಇಲ್ಲಿ ಹೋದ್ರೂ ಹೋಗ್ಬೋದು ನಾಗ ಇಲ್ಲಿಂದ ಆ ಕಡೆ ಈ ಕಡೆ. ನಾಗನ ಕಲ್ಲು ಪ್ರತಿಷ್ಠೆ ಮಾಡಿದ್ರ ಮೇಲೆ ಸುತ್ತಲೂ ಮರ ಬೆಳೆಸ್ಬೇಕು. ಹೌದು, ಮರ ಬೆಳೆಸೋದು ಅಷ್ಟು ಸುಲಭ ಇಲ್ಲ. ಹೌದು, ಯಾಕಂದ್ರೆ ಕನಿಷ್ಠ 15 ವರ್ಷ ಬೇಕು. ಹೌದು. ಇಷ್ಟು ದೊಡ್ಡ ಬಳ್ಳಿ ಆಗ್ಬೇಕಾದ್ರೆ ಕನಿಷ್ಠ 100 ವರ್ಷ ಬೇಕಾಗುತ್ತೆ. ಹೌದಾ? ಬಳ್ಳಿ ಹುಟ್ಟಿ 100 ವರ್ಷ ಬೇಕಾಗುತ್ತೆ. ಮಧುನಾಶಿನಿ ಇಷ್ಟು ದೊಡ್ಡದಿರ್ತದ ಅದು? ಇರಲ್ಲ, ಬಟ್ ಇಲ್ಲಿ ಇದೆ. ಓಕೆ. ಯಾಕಂದ್ರೆ ಇದು ನಮಗೆ ಮಧುನಾಶಿನಿ ಅಂತ ಗೊತ್ತಾದ್ರೆ ಮೇಲೆ ನಾವು ಇದನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಓಕೆ. ಇಷ್ಟು ದೊಡ್ಡ ಬಳ್ಳಿ ಆಗ್ಬೇಕಾದ್ರೆ ಕನಿಷ್ಠ 100 ವರ್ಷ ಬೇಕಾಗ್ಬೋದು. ಹೌದಾ? ಬಳ್ಳಿ ಹುಟ್ಟಿ 100 ವರ್ಷ ಬೇಕಾಗುತ್ತೆ. ಹೌದು ಹೌದು. ಇದ್ರದ್ದು ಎಲೆ ಎಲ್ಲ ನೋಡ್ಬೇಕಾದ್ರೆ ನೀವು ತಲೆಗೆ ಹೋಗ್ಬೇಕಷ್ಟೇ. ಹೌದು, ಬಹಳ ಎತ್ತರ ಹೋಗಿದೆ. ಇದು ಕೂಡ ಮಧುನಾಶಿನಿ ಬಳ್ಳಿ ಅಲ್ಲ? ಇದು ಡೆರಿಸು ಅಥವಾ ಮಧುನಾಶಿನಿ. ಅಂದ್ರೆ ಇದು ನೋಡ್ಲಿಕ್ಕೆ ಇದು ಎರಡು ಒಂದೇ ರೀತಿ ತರ ಕಾಣುತ್ತೆ. ಓಕೆ. ಅಲ್ಲ, ಇದು ಮಧುನಾಶಿನಿ. ಇದು ಮಧುನಾಶಿನಿ. ಇದು ನನಗನ್ಸುತ್ತೆ ಮಧುನಾಶಿನಿಯೇ ಅಂತೇಳಿ. ಯಾಕಂದ್ರೆ ಅಲ್ಲೇ ಇದೆ ಬುಡ, ಅದ್ರದ್ದು ಇರಬಹುದು. ಎರಡು ಮಧುನಾಶಿನಿ ಇರ್ಬೋದು. ಯಾಕಂದ್ರೆ ಒಂದಕ್ಕೊಂದು ಜಾಯಿಂಟ್ ಆಗಿ ಮೇಲೆ ಹೋಗಿದೆ. ಆಯ್ತಾ? ಇದು ಬಂದದ ಮರ ಅಂತ. ಇದರ ಕಾಯಿ ತಕೊಂಡು ಹೋಗಿ ನೆಲಕ್ಕೆ ಹಾಕ್ತಿದ್ರು. ನೆಲಕ್ಕೆ ಹಾಕಿ ಒಂದ್ ರೀತಿ ಹೊಳಪು. ಹಿಂದಿನ ಕಾಲದಲ್ಲಿ ಸಿಮೆಂಟ್ ಮೆಟಲ್ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ, ನೆಲ ಹೊಳಪು ಬರ್ಬೇಕಾದ್ರೆ ಇದ್ರ ಕಾಯಿ ಅಂಟು ಹಾಕಿ ಮಾಡ್ತಾ ಇದ್ರು. ಈಗ ನೋಡಿ, ಇದರಲ್ಲಿ ಈಗ ಕಾಳು ಮೆಣಸಿದೆ ನೋಡಿ. ಕಾಡಲ್ಲಿ ಈಗ ಕಾಳು ಮೆಣಸು ಅಂದ್ರೆ ಈಗ ನಾವು ಊರಲ್ಲಿ ಹಾಕುದ ಬೇರೆ ಅಥವಾ ಅದು ಹೈಗ್ರೇಡ್ ಮಾಡಿರೋದಾ? ಇಲ್ಲ, ಕಾಳು ಮೆಣಸು ಅದು ಬೇರೆ. ಈಗ ಆ ಕಾಲದಲ್ಲ ಕಾಳುಮೆಣಸು ಭಾರತದಿಂದ ಯಾವ್ದು ಇದೇ ಕಾಳುಮೆಣಸು ಹೋಗ್ತಿದ್ದದ? ಅಲ್ಲ, ಕಾಳುಮೆಣಸು. ಈಗ ನಾವು ಏನು ತಿಂತೇವೆ ಅದೇ ಕಾಳುಮೆಣಸು ಅಂತ ಹೇಳಿದ್ದೇವೆ. ನಾವು ತಿಂತೇವೆ, ಖಾರ ಆಗ್ಬೇಕು. ಹೌದು, ಇದು ಖಾರ ಇಲ್ಲ. ಹಾಗಿದ್ರೆ ಯಾಕೆ ಅದು ಕಾಳುಮೆಣಸು ಅಂತ ಹೆಸರು? ನೋಡ್ಲಿಕ್ಕೆ ಸೇಮ್ ಅದೇ. ನೋಡಿ ಅದನ್ನ ಅದೇ ರೀತಿ ಇದು ಬರುತ್ತೆ, ಕರೆ ಬರುತ್ತೆ. ಇಂತಹದ್ದೇ ಸುಮಾರು ಜಾತಿಗಳುಂಟು. ಈಗ ಆಂಟಿಡೆಸ್ಮಾ ಒಂದ್ 2-3 ಜಾತಿಗಳಿದ್ದಾವೆ. ಆಂಟಿಡೆಸ್ಮಾ ಮೆಣಸು, ಅದು ಮೆಣಸು ಒಂದು ಹೆಸರು ಬರ್ಲಿ ಕಾರಣ ಅಂತ ಹೇಳಿದ್ರೆ ಅದು ಕಾಳು ಮೆಣಸಿನ ಟೈಪೇ ಇದೆ ಅದರ ಇದು. ಆಮೇಲೆ ಕುಂದಾಪುರ ಬದಲಿ ಮಿಗಿನ್ ಕೋಲು ಅಂತ ಹೇಳ್ತಾರೆ. ಮಿಗಿನ್ ಕೋಲು, ಹೌದು, ಅದು ಹಾಗೆ. ಆಂಟಿಡೆಸ್ಮಾ ಆಸಿಡಮ್ ಅಂತ ಹೇಳಿ. ಮತ್ತೆ ಇನ್ನೊಂದು ಬರುತ್ತೆ ಗಾಸಿಮ್ ಬೆಲ್ ಅಂತ ಹೇಳಿ. ಇವೆಲ್ಲ ನೋಡ್ಲಿಕ್ಕೆ ಕಾಳು ಮೆಣಸಿನ ಟೈಪೇ ಇರ್ತವೆ. ನೀವು ಅಕಸ್ಮಾತ್ ಕಾಳು ಮೆಣಸಿನ ರೇಟ್ ಜಾಸ್ತಿ ಆದ್ರೆ ಅದನ್ನ ತೆಗೆದು ಮಿಕ್ಸ್ ಮಾಡಿ ಅಲ್ಲ ಹಾಕಬಾರ್ದು, ಅಂದ್ರೆ ಗೊತ್ತಾಗುದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಷ್ಟೇ. ನೀವು ನೋಡಿ, ಇದ್ರಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಬಳ್ಳಿಗಳು ಕಾಣುತ್ತೆ. ಅಂದ್ರೆ ಒಂದು ನಾಗಬನ ಈ ಬನದಲ್ಲೇ ಇರ್ಬೇಕು, ಪ್ರಕೃತಿ ದತ್ತವಾಗಿ ಇರ್ಬೇಕು ಅಲ್ವಾ? ಸ್ವಲ್ಪ ನಾವು ಚಕ್ಕಕ್ಕೋಸ್ಕರ ಈ ಕಲ್ಲೆಲ್ಲ ಹಾಕಿದ್ದೇವೆ. ಒಂದು 100-200 ವರ್ಷದ ಹಿಂದಿನಿಂದ ಇದ್ದ ನಾಗನ ಜಾಗ ಇದು. ನಿಮ್ಮ ಮೂಲದಿಂದಲೂ? ಹೌದು, ಬಹಳ ಹಿಂದಿನಿಂದ. ನೀವು ಇಷ್ಟು ಅಲ್ಲ, ಈಗ ಆ ನಾಗನ ಕಲ್ಲು ನೋಡಿದ್ರೆ ತುಂಬಾ ಹಳೆ ಕಲ್ಲು ತರ ಕಾಣ್ತದಲ್ವಾ? ಈ ನಾಗಬನ, ನಾಗನ ಕಲ್ಲು ಸುಮಾರು ಒಂದು 100-200 ವರ್ಷ ಹಿಂದೆ ಹಾಕಿರ್ಬೋದು. ಮೊದಲು ಬಳಪಕಲ್ನಲ್ಲಿ ನಾಗನ ಚಿತ್ರ ಸರಿ ಕಾಣೋದಿಲ್ಲ ಇತ್ತು, ಒಂದು ರೇಖೆ ತರ ಕಾಣ್ತಿತ್ತು. ಆ ರೀತಿಯ ಕಲ್ಲುಗಳೆಲ್ಲ ಇತ್ತು. ಅದು ಹೀಗೆ ತೆಗೆಯುವಾಗ ಇದ್ರಲ್ಲಿ ದೊಡ್ಡ ಹುತ್ತ ಇತ್ತು, ಅದನ್ನ ಸರಿ ಮಾಡಿ ತೆಗೆಯುವಾಗ ಅದು ಹಾಳಾಯ್ತು. ಅದಕ್ಕೆ ಈ ರೀತಿಯ ಇತ್ತೀಚಿನ ಕಲ್ಲುಗಳೇ, ಇತ್ತೀಚೆ ಅಂದ್ರೆ ಒಂದು 50 ವರ್ಷದ ಈಚಿನ ಕಲ್ಲುಗಳು. ಈ ರೀತಿ ನಾವು ಇಲ್ಲಿ ಪ್ರತಿಷ್ಠೆ, ಈ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಹೆಚ್ಚಿನವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಾಗನ ಕಲ್ಲು ಪ್ರತಿಷ್ಠೆ ಮಾಡಿದ್ರ ಮೇಲೆ ಸುತ್ತಲೂ ಮರ ಬೆಳೆಸ್ಬೇಕು. ಮರ ಬೆಳೆಸೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಕನಿಷ್ಠ 15 ವರ್ಷ ಬೇಕು ಒಂದು ಸಣ್ಣ ಮರ. ಮತ್ತೆ ಬಹಳ ಫಾಸ್ಟ್ ಬೆಳೆಯುವ ಮರಗಳಿದ್ದಾವಲ್ಲ, ಅವನ್ನ ಬೆಳೆಸಬಾರ್ದು. ಯಾಕಂತ ಹೇಳಿದ್ರೆ ಬಹಳ ಬೇಗ ಬೆಳೆಯುವ ಮರಗಳು ಬೇಗ ಹಾಳಾಗಿ ಹೋಗ್ತವೆ. ಕೆಲವು ದೇವದಾರು, ಅಕೇಶಿಯಾ, ಅದೆಲ್ಲ ಬೇಡವೇ ಬೇಡ. ಈಗ ಕೆಲವೊಂದು ಮರಗಳಿದ್ದಾವೆ, ಅವೆಲ್ಲ ನ್ಯಾಚುರಲ್ ಆಗಿ ಇಲ್ಲಿ ಇದಾವೆ, ತೊಂದರೆ ಇಲ್ಲ. ಅವು ಇದ್ರೂ ತೊಂದರೆ ಇಲ್ಲ. ಮತ್ತೆ ಹಾಕಬೇಕಾದ ಸುರಗಿ, ರೆಂಜೆ, ಇಂಥದ್ದು. ಇದು ನೋಡಿ, ಇದು ಬಹಳ ಎತ್ತರ ಹೋಗಿದೆ. ಇದು ಅದೇ ಹೇಳಿದ್ನಲ್ಲ ನಾನು, ತಿಂದುಕ ಅಂತೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದಕ್ಕೆ ಬಂದದ ಮರ. ಇದರಲ್ಲಿ ಅಂಟಿನ ಮರ ಅಂತ ಹೇಳ್ತಾರೆ, ಅಂಟಿನಕಾಯಿ. ಆಮೇಲೆ ಕಾಸರ್ಕ, ಸುಮಾರು. ಕಾಸರ್ಕ ಅಂದ್ರೆ ಕಾಸನ್ ಗೊತ್ತಾಯ್ತು. ಅಶ್ವಿನಿ ನಕ್ಷತ್ರಕ್ಕೆ ಉಂಟು. ನಿಮ್ಮ ನಕ್ಷತ್ರ ಯಾವ್ದು ಕೇಳಿದ್ರು ಅಶ್ವಿನಿ ಅಂತ ಹೇಳಿದ್ರೆ ಅವ್ರು ಕಾಸನ ಮರದವ್ರೆ. ಅವ್ರು
ಈ ಓಕೆ ಅಂದ್ರೆ ಅಶ್ವಿನಿ ನಕ್ಷತ್ರದವರು ಹ್ಮ್ ಯಾವ ಮರ ನಡಬೇಕು ಅಂತ ಹೇಳಿದ್ರೆ ನಾನು ಕಾಸನ ಮರ ನಡಿ ಅಂತ ಹೇಳ್ತೇನೆ. ಓಕೆ ಹೀಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಈ ಕಡೆ ಪಡು ಬದಿಯಿಂದ ಬಹಳ ಸ್ಪೀಡ್ ಗಾಳಿ ಗಾಳಿ ಬರ್ತದೆ. ಅದನ್ನ ತಡಿಲಿಕ್ಕೆ ಇವೆಲ್ಲ ಇದ್ದಾವೆ. ಯಾರು ಈ ಬೈನೆ ಮರ, ಹೌದು, ಅದಕ್ಕೆ ಸುತ್ತಿದ ಕೆಲವೊಂದು ಬಳ್ಳಿಗಳು, ಆಮೇಲೆ ಕಕ್ಕೋಲ ಅಂತೇಳಿ ಒಂದು ಬಳ್ಳಿ, ಅದು ಮಲ್ಲಿಗೆ ಹೂವಿನ ಟೈಪ್ ಆಗುತ್ತೆ, ವನ ಮಲ್ಲಿಗೆ ಅಂತ ಹೇಳ್ತಾರೆ. ವನ ಮಲ್ಲಿಗೆ, ಹೌದು, ಕಾಡು ಮಲ್ಲಿಗೆ ಅಂತದ್ದೆಲ್ಲ ಕೆಲವೆಲ್ಲ ಇದೆ. ಇವು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಆ ಕಡೆಯಿಂದ ಬರುವ ಗಾಳಿನ ತಡೆದು ಇದಕ್ಕೊಂದು ರಕ್ಷಣೆ ಕೊಡ್ತವೆ. ಇದೊಂದು ನ್ಯಾಚುರಲ್ ಅಲ್ಲ ಸರ್, ಬನ ಇರ್ಬೇಕಾದದ್ದು ಹೀಗೆ ಇರ್ಬೇಕು. ಅದು ಈಗೆಲ್ಲ ಏನು ಕಟ್ಟಡಗಳನ್ನೆಲ್ಲ ಕಟ್ಟಿ ಮಾಡ್ತಾರಲ್ಲ, ಅವ್ರವ್ರ ಇಷ್ಟ. ಆದ್ರೆ ನಾಗಬನ ಅಂದ್ರೆ ಇದೇನೆ. ಹೌದು, ಇದ್ರಲ್ಲೇ ಪೂಜೆ ಮಾಡಿ ಇದ್ರಲ್ಲೇ ಇರುವುದು. ಯಾಕಂತ ಹೇಳಿದ್ರೆ ಇಲ್ಲೇ ನಾವು ನೋಡ್ತೇವೆ. ಇನ್ನು ನೀವು ಸುಮಾರು ಹೊತ್ತಿದ್ರೆ ಇಲ್ಲಿ ಹೋದ್ರೂ ಹೋಗ್ಬೋದು ನಾಗ ಇಲ್ಲಿಂದ ಆ ಕಡೆ ಈ ಕಡೆ. ಯಾಕಂದ್ರೆ ಓಡಾಡ್ತಾ ಇರುವಂತ ಜಾಗ. ಕರೆಕ್ಟ್. ಆದ್ರಿಂದ ಮತ್ತೆ ಕೋತಿಗಳು ಹಾಗೆ. ಕೋತಿಗಳಿಗೆ ಇದೊಂದು ಆವಾಸ ಸ್ಥಾನ. ಬಹಳ ಉಪದ್ರ ಕೊಡುವುದಿಲ್ಲ ಅವು. ಬಹಳ ಒಂದು ಇಲ್ಲೇ ಬಂದು ಅದನ್ನ ಕಿತ್ತ ಹಾಕುದು ಮಾಡುದಿಲ್ಲ. ಆದ್ರೆ ಇರ್ತಾವೆ ಅಲ್ಲಿ ಎಲ್ಲ. ಇದು ಕೋತಿಗಳಲ್ಲ, ನಮ್ಮ ಇರ್ಲಿ ಸಾವಿರಾರು ಕ್ರಿಮಿ ಕೀಟ ಜೀವಗಳು ಇದು ಇಷ್ಟೇ ಜಾಗದಲ್ಲಿ ಇದ್ದಾವೆ. ನಮ್ಗೆ ಗೊತ್ತಾಗಲ್ಲ. ಇದೇ ಒಂದು ಮರದಲ್ಲಿ ಎಷ್ಟಿದೆ ಅಂತ ಹೇಳಿ ಅಲ್ಲ. ಈ ಮಣ್ಣಿಗೆ ಒಂದು ಔಷಧಿಯ ಗುಣ ಇರಬಹುದು. ಇದೆ ಅಲ್ವಾ? ಖಂಡಿತ ಇದೆ. ಮಣ್ಣಿಗೆ ನಾವೇನು ಮಣ್ಣನ್ನ ಇದು ಮಾಡೋದಿಲ್ಲ, ತೆಗೆಯುದಿಲ್ಲ. ಮಣ್ಣು ಇದನ್ನ ಈಗ ನಮ್ಮಲ್ಲಿ ವರ್ಷಕ್ಕೊಮ್ಮೆ 1-2 ಸಾರಿ ಪೂಜೆ ಮಾಡ್ತೇವೆ. ಆ ಟೈಮಿಗೆ ಇದೆಲ್ಲ ಇಲ್ಲೇ ಹತ್ರದಲ್ಲೇ ಕ್ಲೀನ್ ಮಾಡಿ ಇಲ್ಲೇ ಪೂಜೆ ಮಾಡಿ ಇದು ಮಾಡ್ತೇವೆ. ಅದಕ್ಕೇನು ಬಹಳ ಸಿಂಗಾರ ಬಹಳ ಮಾಡ್ಲಿಕ್ಕೆ ಹೋಗುದು. ಆಲ್ಟರ್ನೇಟಿವ್ ಏನಿಲ್ಲ, ನ್ಯಾಚುರಲ್ ಎಲ್ಲ. ಸರ್, ಇದಕ್ಕಿಂತ ದೊಡ್ಡ ಸಿಂಗಾರ ಬೇಕಾ ಸರ್? ಇದು ನ್ಯಾಚುರಲ್ ಆಗಿ ಅಲ್ವಾ? ನ್ಯಾಚುರಲ್ ಆಗಿದೆ. ಇದು ಮಾಧವಿ ಲತಾ ಅಂತ. ಮಾಧವಿ ಲತಾ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ 4-5 ರೀತಿ ಕಾಣುತ್ತೆ. ಆದ್ರೆ ಒರಿಜಿನಲ್ ಮಾಧವಿ ಲತಾ ಇದೆ ಅಲ್ಲ? ನೋಡಿ, ಹಾರ್ತಾ ಇದೆ ನೋಡಿ. ಹೌದು ನೋಡಿ. ಇದರಲ್ಲಿ ನಾ ಮೊನ್ನೆ ಹೇಳಿದ ಹಂದಿ ಬಳ್ಳಿ ಇದು. ಅದ್ರ ಜೊತೆಗೆ ಮಾಧವಿ ಲತಾ ಇಲ್ಲಿದೆ ನೋಡಿ. ಇದು ಮಾಧವಿ ಲತಾ. ಇದ್ರ ಬುಡ ಎಲ್ಲಿ ನೋಡಿ, ಇದೆಲ್ಲ ಮಾಧವಿ ಲತಾ. ಇದು ಇಲ್ಲಿ ಕಾಣ್ತಾ ಇರೋದು ಇದು ನೋಡಿ. ಇಲ್ಲಿ ಅದ್ರ ಬಳ್ಳಿ ಹೋಗಿದೆ ನೋಡಿ ಮೇಲೆ ನೋಡಿ. ಅಲ್ಲಿ ಹೋಗಿ ಆ ದಪ್ಪ ಬಳ್ಳಿ ಹಂದಿ ಬಳ್ಳಿ, ಸ್ವಲ್ಪ ಸಪುರ ಬಳ್ಳಿ ಮಾಧವಿ ಲತಾ. ಇವೆಲ್ಲ ಇಲ್ಲಿ ಯಾರು ನೆಟ್ಟದ್ದಲ್ಲ. ಇವು ಈಗ ಬೀಜ ಪ್ರಸಾರ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಗಿಡ ಆಗುವ ಒಂದು ಶಾಸನ ತರ ಕಾಣಿಸ್ತಿತ್ತಲ್ಲ. ಶಾಸನ ಅಲ್ಲ ಇಲ್ಲ. ಇದು ಹಿಂದಿನ ಕಾಲದಲ್ಲಿ ಈ ಕಲ್ಲುಗಳನ್ನ ದೇವತೆ ಅಂತೇಳಿ ಪೂಜೆ ಮಾಡುದು. ಕರೆಕ್ಟ್. ಹೌದು. ಅಲ್ಲಿ ಯಾರು ಬಾರದಿದ್ದ ಹಾಗೆ ಅಲ್ಲಿ ಒಂದು ಇದು ಮಾಡಿ ಇಡ್ತಿದ್ರು. ಈಗೆಲ್ಲ ಆ ರೀತಿ ಕಲ್ಲುಗಳು ಬಂದಿದೆ. ಮುಂಚೆ ಒಂದು ಈ ರೀತಿ ಕಲ್ಲು ಮಾಡಿ ಅದು ಈಗ ನಾವೀಗ ಪೂಜೆ ಮಾಡದೇ ಇರ್ಲಿಕ್ಕೆ ಹೋಗಿ ಈ ರೀತಿ ಸುತ್ತಲೂ ಇದು ಯಾವ್ದೋ ಒಂದು ಬಳ್ಳಿ ಅಲ್ಲ ಅದು? ಇದಾ? ಹೌದು, ಅದಕ್ಕೆ ಹಬ್ಬಿದ್ದೊಂದು ಬಳ್ಳಿ. ಹೌದು, ಇದು ಬಳ್ಳಿ ಅಂತ ಹೇಳಿದ್ರೆ ನಿಮ್ಮ ಕಾಳುಮೆಣಸು, ಕಾಳುಮೆಣಸು. ಮಾಧವಿ ಲತಾ ಇದ್ರ ಬಗ್ಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ, ನಾಗಬನದಲ್ಲಿ ಇದನ್ನ ನಟ್ರೆ ಕನಿಷ್ಠ ಒಂದು 10-15 ವರ್ಷ ಬೇಕು ದಪ್ಪ ಬಳ್ಳಿ ಆಗ್ಬೇಕಾದ್ರೆ. ಅಥವಾ ನೀವು ಎಲ್ಲಾದ್ರೂ ಅದು ಮಾಧವಿ ಲತಾ ಅಂತ ಗುರುತು ಹಿಡಿದು ಅದನ್ನ ಹಾಗೆ ಉಳಿಸ್ಕೊಂಡು ಅದ್ರ ಜೊತೆಗೆ ಒಂದು 4-5 ಬೇರೆ ಬೇರೆ ಜಾತಿಯ ಮರಗಳನ್ನ ಹಾಕಿದ್ರೆ ಅದ್ರ ಕೆಳಗಡೆ ನಾಗಬನ ಬಹಳ ಚೆನ್ನಾಗುತ್ತೆ. ಬಹಳ ಫಾಸ್ಟ್ ಆಗಿ ಬೆಳೀತಿದೆ ಅದು ಮಾಧವಿ ಲತಾ. ಹೌದು. ಅದ್ರ ಹೂವು ಚಂದ. ಮತ್ತೆ ಅದರ ಬೀಜ ಪ್ರಸಾರ ಆಗುದು ಹೇಗಂದ್ರೆ, ನಾನು ನಿಮ್ಗೆ ಹಾರ್ಕೊಂಡು ಬೇರೆ ಕಡೆ ಹೋಗಿ ಮತ್ತೆ ಅದಕ್ಕೊಂದು ಟೈಮ್ ಇದೆ. ಹೂವು ಆಗಿ ಅದು ಹಾರಿ ಹೋಗಿ ಅಕಾಲದಲ್ಲಿ ಮಳೆ ಬರುತ್ತೆ ನೋಡಿ. ಈಗ ಅಶ್ವಿನಿಗಿಂತ ಮೊದಲು ಒಂದು ಮಳೆ ಬರುತ್ತೆ, ರೇವತಿ. ಇಂಥ ಮಳೆ ಬಂದ ಅವಾಗ ಏನಾಗುತ್ತೆ, ಎಲ್ಲಾರು ಒಂದ್ ಕಡೆ ಇದ್ದು ಮೊಳಕೆ ಬಂತು, ಅದೇ ಒಂದು ಬಳ್ಳಿ ಆಗುತ್ತೆ. ಗುರುತಿದ್ರೆ ಅದನ್ನ ಬಿಡಬಹುದು. ಇಲ್ದಿದ್ರೆ ಚೊಕ್ಕ ಮಾಡೋ ಬರದಲ್ಲಿ ಎಲ್ಲ ಜೆಸಿಬಿ ತಂದು ನಾಶ ಆಗುತ್ತೆ. ಜೆಸಿಬಿ ಅಂತ ಹೇಳೋದಿಲ್ಲ ನಾನು. ಇದ್ರಲ್ಲಿ ಮೇನ್ ಏನಂದ್ರೆ ಗುರುತು ಮುಖ್ಯ. ಗಿಡ ಬಳ್ಳಿಗಳು. ಹೌದು. ಇದು ಅಥವಾ ಹೀಗೂ ಮಾಡಬಹುದು. ಈಗ ಒಂದು ಬಳ್ಳಿ ನೋಡಿದೀವಿ ನಾವು. ಈಗ ಇಲ್ಲೆಲ್ಲ ಒಂದು ರೀತಿ ಭೂಮಿಯಲ್ಲಿ ಒಂದು ರೀತಿ ನೋಡಿ, ಭೂಮಿ ಸಿಂಗಾರ ಆಗಿದೆ ನೋಡಿ. ಇಲ್ಲಿ ಯಾರು ಹಾಕಿದ್ದಲ್ಲ ಇದು. ಇಲ್ಲಿ ನೋಡ್ತಾ ಬನ್ನಿ. ಇವೆಲ್ಲ ಒಂದು ರೀತಿ ಗಡ್ಡೆಗಳು. ಆಯ್ತಾ? ಆ ಟೈಮಿಗೆ ಅಶ್ವಿನಿ ಮಳೆ ಒಂಚೂರು ಬಂದಾವಾಗ ಮಳೆ ಬರ್ಲಿ ಬಾರದೇ ಇರ್ಲಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಈ ಬಿರು ಬೇಸಿಗೆಯಲ್ಲೂ ಹೌದು ಯಾವ ರೀತಿ ಬರ್ತಾ ಇದೆ. ಹಾಗೆ ಇದನ್ನೆಲ್ಲ
ಬಿಡುವ ಒಂದು ಅದು ತನ್ನಷ್ಟಕ್ಕೆ ಬಿಟ್ಟು ಚೊಕ್ಕ ಇದು ಮಾಡೋ ಯಾವುದು ಕಸ ಅಲ್ಲ. ಕಸಬ ಅಲ್ಲವೇ ಅಲ್ಲ. ಇದನ್ನ ನೀವು ಈ ಚಂದ ಮಾಡ್ತಾರಲ್ಲ ಪೇಟೆಯಲ್ಲಿ, ಹೌದು, ಅವರಿಗೆಲ್ಲ ಇದನ್ನ ತೋರಿಸಿದ್ರೆ ಓ ಎಲ್ಲಿ ಸಿಗುತ್ತೆ ಇದು ಫ್ಲವರ್ ಡೆಕೋರೇಟರ್ಸ್, ಫ್ಲವರ್ ಡೆಕೋರೇಟರ್ಸ್ ಮಾಡಬಹುದು. ಭೂಮಿಯಲ್ಲೇ ಬಂದಿದೆ ನೋಡಿ, ಇಲ್ಲಿ ಎಲ್ಲ ಕಡೆನೇ ಇದೆ ನೋಡಿ. ಈ ನಾಗಬನಕ್ಕೆ ಮಾಧವಿ ಬಳ್ಳಿಯನ್ನ ಲತೆಯನ್ನ ಹಾಕೋದ ಆರ್ಗನೈಸ್ ಮಾಡೋದು, ಅದು ಆರ್ಗ್ಯಾನಿಕ್ ಆಗಿ ಅದೇ ಬೆಳೆಯೋದು. ಇದನ್ನೆಲ್ಲ ಯಾವುದು ನಾವು ಹಾಕಿದ್ದಲ್ಲ. ಇದಕ್ಕೆಲ್ಲ ನೂರಾರು ವರ್ಷ ನೋಡಿ. ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸರ್ಪದ ಟೈಪ್ ಇದೆ ನೋಡಿ ಅದ್ರದ್ದು. ಇದು ಮಧುನಾಶಿನಿ. ಇದು ಈ ಮಧುನಾಶಿನಿ ಬಳ್ಳಿ ಇಷ್ಟು ದಪ್ಪ ಆಗ್ಬೇಕಾದ್ರೆ ಒಂದು 100 ವರ್ಷ ಬೇಕು. ಇಷ್ಟು ದಪ್ಪದ್ದು ಬಳ್ಳಿ. ಹೌದು ಅಲ್ವಾ? ಹೌದು. ನಮ್ಮಲ್ಲೆಲ್ಲ ಇದೆ ಬಹಳ ಚಿಕ್ಕ ಬಳ್ಳಿ. ಇದು ಹಾಗೆ ಇದರಲ್ಲಿ 2 ಕೋಡ್ ಬರುತ್ತೆ. ಇದು ಕೋಡ್ ಬಂದು ಈ ಟೈಮಿಗೆ ಅದು ಒಡೆದು ಈ ಅಜ್ಜನ ಗಡ್ಡ ಟೈಪ್ ಹಾರ್ಕೊಂಡು ಬೇರೆ ಬೇರೆ ಕಡೆ ಪ್ರಸಾರಣ ಆಗುತ್ತೆ. ಈ ನಮಗೆ ನೀವು ಹಳ್ಳಿಯಲ್ಲಿ ನೀವು ನೋಡಿರ್ಬೋದು, ಸಾಧಾರಣ ಈ ಹಬ್ಬದ ಟೈಮ್, ಈ ಫುಲ್ ಬೇಸಿಗೆ ಟೈಮಿಗೆ ಒಂದು ಗಾಳಿ ಬಂತ ಹೆಣ ಈ ಬೂರ್ದ ಹತ್ತಿ ಅಜ್ಜನ ಗಡ್ಡ ನಾವೆಲ್ಲ ಇದ್ರ ಹಿಂದ್ಗಡೆ ಓಡ್ತಾ ಇತ್ತು ಅದನ್ನ ಹಿಡಿಲಿಕ್ಕೆ. ಅಜ್ಜನ ಗಡ್ಡ ಅಂತ ಅದು ಒಂದೇ ಜಾತಿದಲ್ಲ. ಸುಮಾರು ನಮ್ಮ ಈ ಪ್ರದೇಶದಲ್ಲಿ ಒಂದು ನನ್ನ ಅಭಿಪ್ರಾಯ 35ರಿಂದ 40 ಜಾತಿಯ ಕೋಡುಗಳು ಒಡೆದು ಅಜ್ಜನ ಗಡ್ಡ ಆಗಿ ಹಾರಿ ಹೋಗಿ ಬೇರೆ ಕಡೆ ಆಗಿ ಬೆಳೀತದೆ. ಆ ಟೈಮಿಗೆ ಸರಿಯಾಗಿ ಮಳೆ ಬರಬೇಕು. ಎಲ್ಲಾ ಟೈಮಿಗೂ ಆಗುದಿಲ್ಲ. ಈ ಪ್ರಕೃತಿಲಿ ಒಂದು ನಿಯಮ ಇದೆ, ಯಾವಾಗ್ಲೂ ಮಳೆ ಬರುದಿಲ್ಲ. ಈಗ ಸರ್, ಈಗ ನಾಗಬನ ಮಾಡುವಾಗ ಇದನ್ನೆಲ್ಲ ತಗೊಂಡು ಬಂದು ಹಾಕಲೂಬಹುದಲ್ವಾ? ಹಾಕ್ಬಹುದು, ಆದ್ರೆ ಕಾಯ್ಬೇಕು. ಪ್ಲೈನ್ ಜಾಗದಲ್ಲಿ ನಾಗಮನ ಮಾಡೋದಕ್ಕಿಂತ ಸರಿಯಾದ ಜಾಗದಲ್ಲಿ, ಈಗ ಕಾಡಿನ ನಡುವೆ ಮಾಡೋದು ಬಹಳ ಒಳ್ಳೇದು. ನಮ್ಮ ಮನೆ ಹತ್ರ ಇದೆ, ಅಥವಾ ನಾವೊಂದು ಅದನ್ನ ದಿನ ಬೆಳಿಗ್ಗೆ ನೋಡ್ಬೇಕು, ಅಥವಾ ನಾಗಿನ ನಡೆ ಅಂತ ಹೇಳ್ತಾರೆ. ನಾಗಿನ ನಡೆ ಹೌದು ಮಾತ್ರ ಉಂಟು, ಅಲ್ಲೆಲ್ಲ ಮಾಡಬೇಕು ಅನ್ನೋದಕ್ಕಿಂತಲೂ ಸ್ವಲ್ಪ ನಿಮ್ಗೆ ಇನ್ನು ಮುಂದೆ ಬೇಕಾದ್ರೆ ಒಂದು ಜಾಗ ತೋರಿಸ್ತೇನೆ ನಾನು. ಅಂತ ಜಾಗ ಎಲ್ಲ ಕಡೆನೂ ಇದೆ. ಎಲ್ಲವರ ಮನೆಯಲ್ಲಿಯೂ, ಹಿರಿಯವರ ಮನೆಯಲ್ಲಿ ಇಂಥದ್ದೊಂದು ಜಾಗ ಇದೆ. ಅಲ್ಲೇ ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಅಲ್ಲಿ ಇಲ್ಲದಿದ್ದ ಗಿಡಗಳನ್ನ ಹಾಕಬಹುದು. ಈಗ ಒಂದು ಖಾಲಿ ಜಾಗವನ್ನ ಒಂದು ನ್ಯಾಚುರಲ್ ಆದ ಕಾಡಾಗಿ ಮಾಡೋದು ಹೇಗೆ? ಇದಕ್ಕೆ ತುಂಬಾ ಪೇಷನ್ಸ್ ಬೇಕು. ಯಾಕಂತ ಹೇಳಿದ್ರೆ, ನಾನು ಮೊದಲೇ ನಿಮ್ಗೊಂದು ಬೇರೆ ಒಂದು ಎಪಿಸೋಡ್ ಹೇಳಿದ್ದೆ, ಈ ಗಿಡಗಳು ಒಂದನ್ನ ಒಂದು ಪ್ರೀತಿಸುವಂತ ಗಿಡಗಳೇ ಆಗ್ಬೇಕು. ಒಂದು ಗಿಡ, ಒಂದು ಬಳ್ಳಿ, ಅದಕ್ಕೆ ಹತ್ಕೊಂಡು ಹೋಗುವಂತ ಬಳ್ಳಿ, ಹೊಂದಾಣಿಕೆ ಬೇಕು. ಆ ರೀತಿ ಇದ್ರೆ ಮಾಡ್ಕೊಂಡು ಹೋಗ್ಬೋದು. ಅವೇ ಹೋಗ್ತಾವೆ, ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ಗಿಡ ನಟ್ಟು ಅಥವಾ ಸುತ್ತಲೂ ಬಳ್ಳಿ ಗಿಳ್ಳಿ ನಟ್ಕೊಂಡು, ಇವಾಗಿನ ಒಂದು ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಜಾಗದಲ್ಲಿ ಒಂದು ನಾಗಬನ ಮಾಡ್ಬೇಕು. ಈ ಸ್ಪೀಡ್ ಯುಗದಲ್ಲಿ ಅಷ್ಟೇ ಸ್ಪೀಡ್ ನಲ್ಲಿ ಆಗ್ಬೇಕಂದ್ರೆ ಆಗುದಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಏನು ಬಹಳ ಫಾಸ್ಟ್ ಆಗಿ ಬೆಳೀತಿದೆ ಅದು ಅಷ್ಟೇ ಬೇಗ ಹಾಳಾಗುತ್ತೆ. ಉದಾಹರಣೆಗೆ ನಿಮ್ಗೆ ಇವರು ಪೇಟೆಯಲ್ಲಿ ನಡುವ ದೇವದಾರು, ರೈನ್-ಟ್ರೀ, ಮತ್ತೆ ಬೇರೆ ಬೇರೆ ಜಾತಿಯ ಮೇಫ್ಲವರ್, ಇವೆಲ್ಲ ನೋಡ್ಲಿಕ್ಕೆ ಚಂದ. ಒಂದು ಗಾಳಿ ಬಂದ ತಕ್ಷಣ ಎಲ್ಲ ಬುಡುಬುಡು ಬಿದ್ದು ಹೋಗಿ ಸರ್ಕಾರಕ್ಕೆ ಒಂದಿಷ್ಟು ಬೈಯುವುದು, ಅಥವಾ ಪಕ್ಕದ ಕಾರ್ಗಳ ಮೇಲೆ ಬಿಡುದು. ನಾಗಬನದ ಒಳಗೆ ಹೋಗುವ. ಇಲ್ಲಿ ನೋಡಿ, ಇದೊಂದು ನಿಮ್ಗೆ ಗೊತ್ತಿರಬಹುದು, ಹೊಂಗೆ. ಇದು ಹೊಂಗೆ ಅಲ್ಲ, ಹೊಂಗೆ ಅಲ್ಲ, ಇದು ಬೇರೆ, ಇದು ಡೆರಿಸೆ, ನಿಮ್ಮ ಹಂದಿ ಬಳ್ಳಿ. ಇದೊಂದೀಗ ಪ್ರಾಕೃತಿಕ ನಾಗಬನ ಇದೆ ಇಲ್ಲಿ. ಹೌದು, ಪಕ್ಕದಲ್ಲ ಹುತ್ತ ಇದೆ. ಈ ಹುತ್ತ ಮತ್ತೆ ಆ ಕಡೆ ಮತ್ತೆ ಈ ಕಡೆ ಎಲ್ಲವೂ ಒಂದು ರೀತಿ ಈ ನಾಗನಿಗೆ ಪ್ರಶಸ್ತವಾದ ಜಾಗ ಅಂತೇಳಿ ನಮ್ಮ ಅನಿಸಿಕೆ. ಯಾಕಂತ ಹೇಳಿದ್ರೆ ಆ ಬಳ್ಳಿಗಳು ಇದು ನೋಡಿದ ತಕ್ಷಣ ಒಂದು ರೀತಿ ಭಕ್ತಿ ಭಾವ ಬರುವ ರೀತಿಲಿ ಇದೆ. ಹಿಂಗಿದ್ ತುಂಬಾ ಉಂಟು, ನಮ್ಮ ಜಿಲ್ಲೆಲೇ ಉಂಟು, ಸುಮಾರು ಕಡೆ ಎಲ್ಲ ಮಾಡಿದ್ದಾರೆ. ಅದನ್ನ ಉಳಿಸಿ ಬೆಳೆಸಿ, ಅಂದ್ರೆ ಇದ್ರಲ್ಲಿ ಕೆಲವು ತನ್ನಿಂತಾನೆ ಟೈಮ್ ಆದ್ರ ಮೇಲೆ ತನ್ನಿಂತಾನೆ ಸತ್ತು ಹೋಗಿ ಮತ್ತೆ ಪುನಃ ಬುಡದಿಂದ ಬರುವ ರೀತಿಯಲ್ಲಿ ಅದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಹೋಮ ಗೀಮ ಮಾಡೋದು ಸ್ವಲ್ಪ ಕಷ್ಟ. ಹೌದು. ಯಾಕಂತ ಹೇಳಿದ್ರೆ ಇಲ್ಲಿ ಹೋಮದ್ದು ಬಹಳ ಕಡಿಮೆ ಅಲ್ವಾ? ಹೌದು, ನಾಗನಿಗೆ ತನುವೇ ಜಾಸ್ತಿ. ಹೌದು, ತನು ಜಾಸ್ತಿ. ಇದು ನಮ್ಮಲ್ಲಿ ಏನಾಗಿದೆ, ಈ ನಾಗನಿಗೆ ತನು ಹಾಕೋದು ಮಳೆಗಾಲದಲ್ಲಿ, ಅಂದ್ರೆ ಇದು ಯಾವ ನಾಗರ ಪಂಚಮಿ. ಆದ್ರೆ ಈ ಟೈಮಿಗೆ ಹಾಕ್ತಾರೆ ಕೆಲವರು, ಬೇಸಿಗೆಗೆ ಅಂತ. ಹೌದು, ಈ ಬೇಸಿಗೆಗೆ ಒಂದು
ನನಗನ್ಸುತ್ತೆ ಯಾವುದೋ ಒಂದು ನಮ್ಮ ಇಲ್ಲಿಯ ಪೂರ್ವಜರು ಹ್ಮ್ ಹ್ಮ್ ಕಾಡ್ಯಾತನು ಅಂತೇಳಿ ಈ ಟೈಮಿಗೆ ಹಾಕೋ ಒಂದು ವ್ಯವಸ್ಥೆ ಸಂಪ್ರದಾಯ ಇತ್ತು. ಇತ್ತು. ಈಗಲೂ ಇದೆ ಈಗಲೂ ಕೆಲವು ಕಡೆ ಇದೆಯಾ? ಇದೆ ಕೆಲವು ಕಡೆ ಎಲ್ಲ ಕೆಲವು ಅವರು ಈಗ ಮಾಡ್ತಾರೆ. ನಾಗನಿಗೆ ತಂಪು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವರು. ಓಕೆ. ನಾಗನಿಗೆ ತಂಪು ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಲೇಖನಗಳು ಕೆಲವೆಲ್ಲ ಬಂದಿತ್ತು ಮೊದಲು. ಮತ್ತೆ ಇದು ಸಗಣಿ ಹಾಕ್ಲಿಕ್ಕಿಲ್ಲ ಇದಕ್ಕೆ ನಾಗನಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೃತ್ತಿಕೆ ಅಲ್ಲಿ ಇರುವಂತಹದ್ದು ಮಣ್ಣೆ ಹೌದು ಪ್ರಸಾದ. ಪ್ರಸಾದ. ಹೌದು.